ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್ರು ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಅವಕಾಶಕ್ಕಾಗಿ ಕಾಯ್ದೆ ಏನು ಮಾಡಬೇಕು, ಸಮಯ ಬಂದಾಗ ಏನು ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬೇಕಾಗ್ತೈತಿ. ಅಂದರೆ ಗಾಳಿ ಬಂದಾಗ ತೂರಿಕೋ ಅಂತಕ್ಕಂಥದ್ದು ನೋಡ್ರಿ, ಇದು ನಮ್ಮ ಒಂದು ಆಡು ಭಾಷೆ ಆಗಿರ್ತಕ್ಕಂಥದ್ದು, ಆಡು ನುಡಿ ಅಂತ ಹೇಳ್ತೇವೆ. ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರು ಹೇಳ್ತಕ್ಕಂಥ ಒಂದು ನುಡಿ ಇದು ನಮಗೆಲ್ಲ. ಗಾಳಿ ಬಂದಾಗ ಚೆನ್ನಾಗಿ ತೂರಿಕೋ, ಏನು ಕಾಳು ಕಡಿಗಳನ್ನು ಗಾಳಿ ಬಂದಾಗ ನಾವೇನು ಮಾಡ್ತೀವಿ ಹೇಳ್ರಿ, ರೈತರು ಚೆನ್ನಾಗಿ ತೂರ್ಕೊಂಡು ಏನು ಮಾಡ್ತಾರೆ, ಅವುಗಳನ್ನು ಸಂಗ್ರಹಿಸಿ ಇಟ್ಕೋತಾರೆ. ಮತ್ತು ಯಾವಾಗ ತಮ್ಮ ಬಳಕೆಗೆ ಬೇಕಲ್ಲ ಅವಾಗ ಏನು ಮಾಡ್ತಾರೆ, ಅವುಗಳನ್ನು ಸದುಪಯೋಗ ಪಡಿಸ್ಕೊಳ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲೂ ಸಹಿತ ನಾವೇನು ಮಾಡಬೇಕು ಅಂತಂದ್ರೆ, ಗಾಳಿ ಬಂದಾಗ ಯಾವುದು, ಹಾಗಾದರೆ ಗಾಳಿ ಅಂತಂದ್ರೆ ಏನು ಅಂತಂದ್ರೆ ಒಳ್ಳೆ ಸಮಯ ಅಂತ ಹೇಳ್ತೀವಿ, ನಿಖರವಾಗಿರ್ತಕ್ಕಂಥ ಸಮಯ. ನಾನು ಎಕ್ಸಾಮ್ ಬರೆದು ಏನು ಮಾಡಿರ್ತೀನಿ ಅಂತಂದ್ರೆ, ಆ ಒಂದು ಗೌರ್ಮೆಂಟ್ ಜಾಬು ಅಥವಾ ಇನ್ಯಾವುದು ಕೆಲಸ ಕಾರ್ಯಗಳಿಗೆ ವೇಟ್ ಮಾಡ್ತಾ ಇರ್ತೇನೆ. ಅಂಥ ಸಂದರ್ಭದಲ್ಲಿ ಅನೇಕ ಒಂದು ಎಕ್ಸಾಮ್ಸ್ಗಳು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇನ್ನಿತರೆ ಒಂದು ನಾನ್ ಗೌರ್ಮೆಂಟ್ಸ್ ವರ್ಕ್ಸ್ಗಳು ಸಾಕಷ್ಟು ಇರ್ತಾವೆ. ನಾವೇನು ಮಾಡೋಂಗಿಲ್ಲ ಅಂದರೆ ಅವುಗಳನ್ನು ಟ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೇವೆ ನಾವು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಎಲ್ಲ ಮಾಡಿ ಏನು ಮಾಡ್ತೀವಿ, ನಮ್ಮ ಒಂದು ಸಮಯವನ್ನು ಏನು ಮಾಡಿಬಿಡ್ತೀವಿ, ಇಲ್ಲಿ ವ್ಯಕ್ತ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಏನಾಗ್ತೈತಿ ಅಂತಂದ್ರೆ, ಆ ಗಾಳಿ ಏನಾಗ್ಬಿಟ್ಟಿರ್ತೈತಿ, ನಮ್ಮನ್ನು ಬಿಟ್ಟು ಪಾಸ್ ಆಗೋಗ್ಬಿಟ್ಟಿರ್ತೈತಿ. ಅವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ನಮ್ಮ ಒಂದು ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮನ್ನು ಬಿಟ್ಟು ಏನು ಮಾಡ್ತೇವೆ ಅಂತಂದ್ರೆ, ನಾವು ಗಾಳಿ ಬರದೇ ಇರ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತೀವಿ, ಗಾಳಿಯನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ. ಹಾಗಾದರೆ ಯಾವಾಗ ಹೋಗ್ತೀವಿ ಗಾಳಿಯನ್ನು ಹುಡುಕ್ಲಿಕ್ಕೆ ಅಂತ ಹೇಳಿದ್ರೆ, ನಮ್ಮ ವಯಸ್ಸು, ನಮ್ಮ ಬುದ್ಧಿ, ಆಮೇಲೆ ನಮ್ಮ ಸಮಯ ಎಲ್ಲ ನಮ್ಮನ್ನು ಮೀರಿ ಹೋದಾಗ ಏನು ಮಾಡ್ತೀವಿ ಅಂತಂದ್ರೆ, ಆ ಒಂದು ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಬಡ್ದಾಡ್ತಿರ್ತೀವಿ. ಅಂದರೆ ಏನು ಮಾಡಬೇಕು, ಏನಿಲ್ಲ, ಹೇಗೆ ಮಾಡಬೇಕು, ನಾನೇನಾದರೂ ಮಾಡಿ ಅವುಗಳನ್ನು ಸ್ವಚ್ಛ ಮಾಡ್ಕೋಬೇಕಲ್ಲ ಅಂತೇಳಿ ಬಡ್ದಾಗ ಏನಾಕೈತಿ ಅಂತ ಹೇಳಿದ್ರೆ, ಆ ಒಂದು ಸಮಯ ನಮ್ಗೆ ಸರಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ವಯಸ್ಸಾಗಿಬಿಟ್ಟಿರ್ತೈತಿ, ಇಲ್ಲಿ ಬುದ್ಧಿಗೂ ಮಂಕಾಗ್ಬಿಟ್ಟಿರ್ತೈತಿ. ದೆನ್ ಏನಾಗಿರ್ತೈತಿ ಅಂತ ಹೇಳಿದ್ರೆ, ಇಲ್ಲಿ ಸಮಯವೂ ಸಹಿತ ಪಾಸ್ ಆಗಿಬಿಟ್ಟಿರ್ತೈತಿ. ಸೊ ಹೀಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಯಾವ ಯಾವ ಒಂದು ಹಂತದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಲ್ಲ, ಆ ಹಂತದಲ್ಲಿ ಮಾಡಿದಾಗ ಮಾತ್ರ ಅವುಗಳ ಒಂದು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವುಗಳು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ನಾವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಸರಿಯಾದ ಸಮಯದಲ್ಲಿ ಸಾಕಷ್ಟು ನಮಗೇನು ಅವಕಾಶಗಳು ಬರ್ತಿರ್ತವೆ, ಅಂಥ ಅವಕಾಶಗಳನ್ನು ಬಳಸ್ಕೊಂಡು ಏನು ಮಾಡಬೇಕು, ನಾವು ಲೈಫಲ್ಲಿ ಮುಂದೆ ಬರ್ತಕ್ಕಂಥದ್ದು. ನೋಡ್ರಿ, ಅಂಥ ಅವಕಾಶಗಳನ್ನು ಬಿಟ್ಟಿರ್ತೀವಿ, ಏನು ಮಾಡ್ತೀವಿ ಅಂತಂದ್ರೆ, ಸಂಸಾರ ಜಂಜಾಟ ಎಲ್ಲ ಸುತ್ತಾಡ್ಕೊಂಡು ಏನು ಮಾಡ್ತೀವಿ, ಸುತ್ತ ಹಾಕ್ಕೊಂಡು ಏನು ಮಾಡ್ತೀವಿ, ಆವಾಗ ನಾವು ಎಕ್ಸಾಮ್ ಬರೀಲಿಕ್ಕೆ ಹೋಗೋದು, ಪರೀಕ್ಷೆಗಳನ್ನು ಅಟೆಂಡ್ ಮಾಡೋದು, ಆಮೇಲೆ ಸೆಮಿನಾರ್ಗಳನ್ನು ಅಟೆಂಡ್ ಮಾಡೋದು. ಈ ರೀತಿ ನಾವೇನು ಮಾಡಿದಾಗ, ಪರೀಕ್ಷೆಗಳನ್ನು ನಾವು ತೆಗೆದುಕೊಂಡಾಗ ಸಕ್ಸಸ್ ಆಗೋದು ಬಹಳ ಕಡಿಮೆ ಆಗ್ತೈತಿ. ಯಾಕಂತಂದ್ರೆ ಆ ಒಂದು ಜಂಜಾಟದ ಮಧ್ಯೆ ನಮ್ಮ ಒಂದು ಅಭ್ಯಾಸಕ್ಕೆ ಏನಾಗ್ತೈತಿ, ಇಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಅದೇ ರೀತಿಯೂ ಸಹಿತ ಇರ್ತಕ್ಕಂಥ ಸಮಯವನ್ನು ದುರುಪಯೋಗ ಪಡ್ಕೊಂಡು, ಇಲ್ಲದೇ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಾವೇನಾದರೂ ನಮ್ಮತನವನ್ನು ಹುಡುಕಾಡಲಿಕ್ಕೆ ಹೋದರೆ ಅದು ಏನಾಗಂಗಿಲ್ಲ, ನಿಜವಾಗಿಯೂ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಗಾಳಿ ಬಂದಿರತಕ್ಕಂಥ ಸಮಯದಲ್ಲಿ ಏನು ಮಾಡಬೇಕು, ನಾವೆಲ್ಲರೂ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಿಟ್ರೆ ಏನಾಗ್ತೈತಿ, ಎಲ್ಲ ಒಂದು ವಸ್ತುಗಳು ಕ್ಲೀನಾಗಿ ಏನಾಗ್ತಾವೆ, ನಮ್ಗೆ ಸಿಗ್ತಾವೆ. ಅಂದ್ರೆ ನಮ್ಮ ಒಂದು ಭವಿಷ್ಯ ಏನಾಕೈತಿ ಅಂತಂದ್ರೆ, ಟ್ರಾನ್ಸ್ಪರೆಂಟಾಗಿ ಏನಾಗ್ತೈತಿ, ನಮ್ಮ ಕೈಗೆ ಸಿಗ್ತೈತಿ ಅಂತ ಹೇಳ್ರಿ. ನೋಡ್ರಿ, ನೀವು ಒಂದು ಕನ್ನಡಿಯನ್ನು ನೋಡ್ಕೋತಿರ್ತೀರಿ, ಆ ಕನ್ನಡಿ ಒಳಗಡೆ ನಿಮ್ಮ ಮುಖವನ್ನು ನೋಡ್ಕೋತೀರಿ. ಎಷ್ಟು ಶುಭ್ರವಾಗಿರ್ತಕ್ಕಂಥ ಕನ್ನಡಿ ಒಳಗೆ ನಿಮ್ಮ ಮುಖ ಭಾಳ ಚಂದ ಕಾಣ್ತೈತಿ. ನಿಮ್ಗೆ ಡಿಕ್ಟು ಏನಿರ್ತೈತಲ್ಲ ಅದು ಅದೇ ಒಂದು ಅಪೋಸಿಟಾಗಿ ನಿಮ್ಗೆ ನಿಮ್ಮ ಬಿಂಬ ಕಾಣತಕ್ಕಂಥದ್ದು. ಅದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇದೇ ರೀತಿ ನಾವೊಂದು ಪೇಪರನ್ನು ತೊಗೊಂಡಾಗ ಅದರಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಮುಖವನ್ನು ನೋಡಿದಾಗ ನಮ್ಮ ಮುಖ ಕಾಣೋದಿಲ್ಲ. ಅದಕ್ಕಾಗಿ ಇಲ್ಲಿ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಸಮಯದಲ್ಲಿ ಏನು ಮಾಡಬೇಕು, ನಮ್ಮ ಒಂದು ಕೆಲಸಗಳನ್ನು ನಾವು ಮುಗಿಸ್ಕೋಬೇಕು. ಇಲ್ಲಿ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಹೋದ್ರೆ ನಮ್ಮ ಮುಖ ನಮ್ಗೆ ಸರಿಯಾಗಿ ಕಾಣೋದಿಲ್ಲ. ನೋಡ್ರಿ, ನಮ್ಮ ಮುಖ ನಮಗೆ ಸರಿಯಾಗಿ ಕಾಣೋದಿಲ್ಲ ಅಂತಂದ್ರೆ, ನಮ್ಮ ಒಂದು ಸಮಯ, ನಮ್ಮ ಬುದ್ಧಿ ನಮಗೆ ಸಿಗೋದಿಲ್ಲ, ನಮ್ಮ ಕೈಗೆ ಸಿಗೋದಿಲ್ಲ. ಅವಾಗ ನಾವು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ರಿ ಅಂತ ಹೇಳಿದ್ರೆ, ನಾವು ಚಿಕ್ಕವರಿಗೆ, ನಿಮ್ಮನೇಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡೋರಿಗೆ, ಕೆಲಸ ಇಲ್ಲದೆ ಮನೆಯಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಎಲ್ರಿಗೂ ಒಂದು ಕಿವಿ ಮಾತು ಏನು ಹೇಳೋದು ಅಂತ ಹೇಳಿದ್ರೆ, ಇದ್ದಲ್ಲಿ ಏನು ಮಾಡಿರಿ, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿರಿ. ಯಾಕಂತ ಹೇಳಿದ್ರೆ, ಆ ಒಂದು ಅವಕಾಶವನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಸಣ್ಣ ಪುಟ್ಟ ಕೆಲಸಗಳಿಗೂ ಸಹಿತ ಬಹಳ ರೆಸ್ಪೆಕ್ಟ್ ಇರ್ತಕ್ಕಂಥದ್ದು. ಸಣ್ಣ ಸಣ್ಣ ಕೆಲಸಗಳಿಂದಲೇ ನಾವು ದೊಡ್ಡ ಕೆಲಸಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತೈತಿ. ಮುಕ್ಲೆ ಹೋಗಿ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಣ್ಣ ಪುಟ್ಟ ಕೆಲಸಗಳಿಂದಲೇ
ದೊಡ್ಡ ದೊಡ್ಡ ಕೆಲಸಗಳನ್ನು ನಾವು ಗಿಟ್ಟಿಸ್ಕೋಬೋದು. ಅದಕ್ಕಾಗಿ ನಿಮ್ಮಲ್ಲಿಯೇ ನಿಮ್ಮ ಒಂದು ಸ್ಥಳದಲ್ಲಿಯೇ ಇದ್ದಿರ್ತಕ್ಕಂಥ ಸ್ಥಳದಲ್ಲಿಯೇ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಏನು ಮಾಡಿರಿ ಅಂತಂದರೆ ಕೆಲಸಗಳನ್ನು ಮಾಡಿರಿ, ಒಳ್ಳೆ ಹೆಸರನ್ನು ಗಳಿಸ್ಕೊಳ್ರಿ. ಚೆನ್ನಾಗಿ ಬರ್ತಕ್ಕಂಥ ಸಮಯದಲ್ಲಿ ಅಂದರೆ ಚೆನ್ನಾಗಿ ಬರ್ತಕ್ಕಂಥ ಒಂದು ಗಾಳಿಯ ಒಂದು ಸಮಯದಲ್ಲಿ ಏನು ಮಾಡಿರಿ, ನಿಮ್ಮ ವಸ್ತುಗಳನ್ನು ತೂರ್ಕೊಳ್ರಿ. ಮೀನ್ಸ್ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ರಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಗಿಟ್ಟಿಸ್ಕೊಳ್ರಿ. ಯಾರಿಗಾದರೂ ಅಡ್ವೈಸನ್ನು ಮಾಡಬೇಕಾದ್ರೆ ಇದೇ ರೀತಿ ನೀವು ಸಹಿತ ಗಾಳಿ ಬಂದಿರತಕ್ಕಂಥ ಟೈಮಲ್ಲಿ ನಿಮ್ಮ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ರಿ. ಮೀನ್ಸ್ ಏನು ಅಂತ ಹೇಳಿದ್ರೆ ಇರ್ತಕ್ಕಂಥ ಸಮಯವನ್ನು ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ರಿ. ಆವಾಗ ಏನಾಗ್ತದೆ, ಅವ್ರಿಗೂ ಸಹಿತ ಉಪಯೋಗ ಆಗ್ತೈತಿ. ಇಂಥ ಮತ್ತೊಂದು ಮಗದೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ತೆ.